ಇದರ ಮಧ್ಯೆ ವಿಧಾನಸಭೆಯಲ್ಲಿ ಸುರೇಶ್ ಕುಮಾರ್ ಮತ್ತು ಬೈರತಿ ಸುರೇಶ್ ಜಟಾಪಟಿಗೆ ಇಳಿದುಬಿಟ್ಟಿದ್ರು. ರಾಜ್ಯಪಾಲರು ಇಲ್ಲಿ ಬಂದು ಸಮರ್ಥನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರ ವಿರುದ್ಧದ ಆರೋಪಗಳ ಬಗ್ಗೆ ಸಮರ್ಥನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯಪಾಲ ಇಲ್ಲಿ ಬಂದು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗುತ್ತೇನ್ರಿ? ಅವ್ರ ವಿರುದ್ಧ ಆರೋಪ ಮಾಡಿದ್ರೆ ಇಲ್ಲಿಗೆ ಬರ್ತಾರೆ ರಾಜ್ಯಪಾಲರು? ಪೂರ್ತಿ ಭಾಷಣ ಓದಿದ ರೀತಿ ಆಗಿದೆ ಎಂದು ಸ್ಪೀಕರ್ ಹೇಳಿದ್ದಾರೆ. ಅವರು ಪೂರ್ತಿ ಭಾಷಣ ಓದಂತೇನೆ ಲೆಕ್ಕ ಅಂತೇಳಿ ಸ್ಪೀಕರ್ ಹೇಳಿಬಿಟ್ಟಿದ್ದಾರೆ. ಸುರೇಶ್ ಕುಮಾರ್ ಅವರ ಈ ಮಾತಿಗೆ ಈ ಥರ ಹೇಳಿದ್ರಲ್ಲ, ಪೂರ್ತಿ ಓದಂಗೆ ಆಯಿತು ಅಂತ ಸ್ಪೀಕರ್ ಹೇಳಿಬಿಟ್ರಲ್ರಿ ಅಂತ ಅವ್ರು ಕೇಳಿದಾಗ ಸುರೇಶ್ ಕುಮಾರ್ ಅವರ ಮಾತಿಗೆ ಬೈರತಿ ಸುರೇಶ್ ಎದ್ದಿಂತ್ಕೊಳ್ತಾರೆ. ಮಧ್ಯಪ್ರವೇಶ ಮಾಡಿದ ಬೈರತಿ ಅವರಿಗೆ ಸುರೇಶ್ ಕುಮಾರ್ ವ್ಯಂಗ್ಯ ಮಾಡ್ತಾರೆ. 9 ತಿಂಗಳಿಗೆ ಹುಟ್ಟಿದರೆ ಸರಿಯಾಗ್ತಾ ಇತ್ತು, 7 ತಿಂಗಳಿಗೆ ಏನಾದರೂ ಹುಟ್ಟುಬಿಟ್ಟಿದ್ದೀರಾ ನೀವು? ಸುರೇಶ್ ಕುಮಾರ್ ಅವರ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ, ಬೈರತಿ ಸುರೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಕೊನೆಗೆ ಈ ಮಾತನ್ನು ವಾಪಸ್ ಪಡ್ಕೊಳ್ತೀನಿ ಅಂತ ಹೇಳಿ ಸುರೇಶ್ ಕುಮಾರ್ ಹೇಳಿದ್ದಾರೆ. ನಾನು ಹೇಳ್ತೀನಿ, ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಬಡ್ಜೆಟ್ ಭಾಷಣದಲ್ಲಿ ಅವ್ರದ್ದು ಕರೆದು ತೆಗಿರೋದು ಸರಿಯಾಗಿ ಮಾತಾಡೋದು ಕರೆಕ್ಟ್. ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ನಾನು ಕಳೆದು ಇಲ್ಲಿ ತೆಗೆಯೋದು ಈಗ ಒಂದ್ಸರಿ ಯಾರು